ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಶೆಟ್ಟಿ ಎಸ್ ಪಿ ಡಿ ವ್ಲಾಗ್ಸ್. ನಾನು ನಿಮ್ಮ ದೀಕ್ಷಿತ್ ಶೆಟ್ಟಿ. ಇವಾಗ ಟೈಮ್ ಎಷ್ಟಾಯ್ತು ಅಂದರೆ ರಾತ್ರಿ 11 ಗಂಟೆ ಆಗಿದೆ ಆಯ್ತಾ. ಈ ರಾತ್ರಿ 11 ಗಂಟೆಗೆ ನಾನೆಂತಕ್ಕೆ ವ್ಲಾಗ್ ಮಾಡ್ತಿದ್ದೀನಿ ಅಂದರೆ, ಸುಮಾರು ಜನ ನನ್ನ ಹತ್ರ ಕೇಳ್ತಿದ್ರು, ಅಂದರೆ ನನ್ನ ಪರಿಚಯ ಇದ್ದವರು, ನನ್ನನ್ನು ಮೊದಲು ನೋಡಿದವರೆಲ್ಲ ಕೇಳ್ತಿದ್ರು, ನಿನಗೆ ಮೊದಲು ಗಡ್ಡ ಪ್ಯಾಚಿ ಇತ್ತು ಅಂದರೆ ಇಲ್ಲಿ ತನಕ ಬರೋದು ಗಡ್ಡ, ಆದ್ಮೇಲೆ ಇಲ್ಲೆಲ್ಲ ಗಡ್ಡ ಇರ್ತಿರ್ಲಿಲ್ಲ. ಇಲ್ಲೂ ಹಂಗೆ, ಇಲ್ಲಿ ಗಡ್ಡ ಇಷ್ಟ ತನಕ, ಆದ್ಮೇಲೆ ಇಲ್ಲಿ ಗಡ್ಡ ಇರ್ತಿರ್ಲಿಲ್ಲ, ಇಲ್ಲೆಲ್ಲ ಗಡ್ಡ ಅರ್ಧಂಬರ್ಧ ಪ್ಯಾಚಿ ಬಿಯರ್ಡ್ ಎಲ್ಲ ಬರ್ತಿತ್ತು. ಅದು ಇವಾಗ ಹೆಂಗೆ ನಿಂಗೆ ಲೈನಲ್ಲಿ ಬಂದಿದೆ, ಕ್ಲೀನ್ ಶೇಪ್ ಇದೆಯಲ್ಲ ಅಂತ. ಇವಾಗ ಫುಲ್ಲು ಬಿಯರ್ಡ್ ಬಂದಿದೆ ಅಂತ ನಾನು ಖಂಡಿತವಾಗ್ಲೂ ಹೇಳ್ತಿಲ್ಲ, ಯಾಕೆಂದ್ರೆ ಒಂದು ಪರ್ಫೆಕ್ಟ್ ಬಿಯರ್ಡ್ ಅಂದ್ರೆ ಅದು ನಿಮಗೆ ಗೊತ್ತಿರುತ್ತೆ ಯಾವ ರೀತಿ ಬರುತ್ತೆ ಅಂತ. ಬಟ್ ಇವಾಗ ನನ್ನ ಮೊದ್ಲಿನ ಬಿಯರ್ಡ್ಗಿಂತ ಇವಾಗ ಎಷ್ಟು ಬೆಟರ್ ಆಗಿದೆ, ಇನ್ನು ಬೆಸ್ಟ್ ಆಗಿಲ್ಲ ಬಟ್ ಬೆಟರ್ ಆಗಿದೆ. ಅದು ಹೆಂಗ್ ಬೆಟರ್ ಆಗಿದೆ ಅಂತ ಸುಮಾರು ಜನ ನನ್ನ ಪ್ರಶ್ನೆ ಮಾಡ್ತಿದ್ರು, ಅದು ಹೇಗೆ 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 ಅಂತ. ನಾನು ಸುಮ್ಮನೆ ಬಿಲ್ಡಪ್ ಕೊಡ್ತಿದ್ದೆ, ಅದೆಂತ ಅಂದ್ರೆ ನ್ಯಾಚುರಲ್ ಆಗಿ ಬಂದಿದ್ದು ಅಂತ. ಅದು ನ್ಯಾಚುರಲ್ ಆಗಿ ಬಂದಿದ್ದಲ್ಲ ಆಯ್ತಾ, ಅದು ನಾನು ಗಡ್ಡ ಬರ್ಸಿದ್ದು. ಅದು ಇವತ್ತು ನಿಮಗೆ ಹೇಳ್ತೀನಿ, ಅದು ನಾನು ಸೀಕ್ರೆಟ್ ರಿವೀಲ್ ಮಾಡ್ತೇನೆ. ಅದಕ್ಕೋಸ್ಕರ ನಾನು ಒಂದು ಪ್ರಾಡಕ್ಟ್ ಆರ್ಡರ್ ಮಾಡಿದ್ದೇನೆ, ಅದೇ ಪ್ರಾಡಕ್ಟ್ ನಾನು ಯೂಸ್ ಮಾಡ್ತಿದ್ದೆ ಆಯ್ತಾ. ಇದು ಯಾವುದೇ ರೀತಿಯ ಪ್ರಮೋಷನ್ ವಿಡಿಯೋ ಅಲ್ಲ, ಯಾಕೆಂದ್ರೆ ನಂದು ಸಣ್ಣ ಯೂಟ್ಯೂಬ್ ಚಾನಲ್. ಇದಕ್ಕೆ ಯಾರು ಬಂದು ಪ್ರಮೋಷನ್ ಮಾಡಿ ಅದು ಮಾಡಿ ಇದು ಮಾಡಿ ಅಂತ ಯಾರು ಹೇಳಲ್ಲ. ಬಟ್ ನಾನು ಒಂದು ಪ್ರಾಡಕ್ಟ್ ಅನ್ನ ನಿಮ್ಗೆ ರೆಕಮೆಂಡ್ ಮಾಡ್ತಿದ್ದೇನೆ. ಒಂದು ಪ್ರಾಡಕ್ಟ್ ಅನ್ನ ನಾನು ಇವಾಗ ನಿಮ್ಗೆ ರಿವೀಲ್ ಮಾಡ್ತೀನಿ. ಅದು ಯಾವ್ದು ಪ್ರಾಡಕ್ಟ್ ಅಂದ್ರೆ ಇದೇ ಅದು ಪ್ರಾಡಕ್ಟ್. ಸೊ ಇದನ್ನ ಪಟ 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 ಅಂತ ಓಪನ್ ಮಾಡುವ, ನಾನು ತೋರಿಸ್ತೀನಿ ಇದ್ರೊಳಗಡೆ ಏನಿದೆ ಅಂತ. ಈ ಒಂದು ವಸ್ತುವಿನಿಂದ ನಿಮಗೆ ಖಂಡಿತವಾಗಿಯೂ ಬಿಯರ್ಡ್, ಯಾರಿಗೆಲ್ಲ ಬಿಯರ್ಡ್ ಇಲ್ಲ ನೋಡಿ, ಅಂದ್ರೆ ಕಂಪ್ಲೀಟ್ ಬಿಯರ್ಡ್ ಇಲ್ಲದಿದ್ರು ಅಥವಾ ಪ್ಯಾಚಿ ಬರ್ತಿದ್ರು, ಕ್ಲೀನ್ ಆಗಿ ಬಿಯರ್ಡ್ ಬರುತ್ತೆ. ಇದು ಮಿನಾಕ್ಸಿಡಾಯಿಲ್ ಟಾಪಿಕಲ್ ಸೊಲ್ಯೂಷನ್ USP 5% ಮಿಂಟಾಪ್ ಆಯಿಲ್ ಅಂತ. ಓಕೆನಾ. ಇದನ್ನು ನನಗೆ ರೆಫರ್ ಮಾಡಿದ್ದು ಅಂದ್ರೆ ರೆಕಮೆಂಡ್ ಮಾಡಿದ್ದು, ನಾನು ಅಂದ್ರೆ ಒಂದು ಶಾಪಿಗೆ ಹೋಗ್ತಿದ್ರೆ ಅಂದ್ರೆ ಹೇರ್ ಕಟ್ಟಿಂಗಿಗೆ ಬಿಯರ್ಡಿಗೆ ಎಲ್ಲ. ಸೊ ಅಲ್ಲಿ ಅವನೊಬ್ಬ ನಂಗೆ ರೆಕಮೆಂಡ್ ಮಾಡ್ದ ಇದನ್ನು ಯೂಸ್ ಮಾಡಿ ಮಿಂಟಾಪ್ ಬರ್ಬೋದು ಅಂತ. ಅವನಿಗೂ ಗ್ಯಾರಂಟಿ ಇರಲಿಲ್ಲ, ಬಟ್ ನಾನು ಯೂಸ್ ಮಾಡ್ತಾ ಇದ್ದೆ. 1-2 ತಿಂಗಳಲ್ಲಿ ಇಷ್ಟು ಒಳ್ಳೆ ರಿಸಲ್ಟ್ ನನಗೆ ಸಿಕ್ಕಿದೆ. ನಾನಂದ್ರೆ ಮೊದಲು ಈ ರೀತಿ ಬರ್ತಿತ್ತು ಬಾಟ್ಲು, ಅಂದ್ರೆ ಇದು ನಾನು ಯೂಸ್ ಮಾಡಿರೋ ಬಾಟ್ಲು, ಇದ್ರಲ್ಲಿ ಖಾಲಿ ಇದೆ. ಬಟ್ ಇವಾಗ ಇದೇನೋ ಹೊಸದಾಗಿ ಬಿಟ್ಟಿದ್ದಾರೆ, ಅಂದ್ರೆ ಲೈಕ್ ಅದೇ ಸೇಮ್ ಮಿನಾಕ್ಸಿಡಲ್ ಟಾಪಿಕಲ್ ಸೊಲ್ಯೂಷನ್ USP 5% ಮಿಂಟಾಪ್ 4-5% ಹೇರ್ ರೀಗ್ರೋತ್ ಫಾರ್ಮುಲಾ. ಸೇಮ್ ಡಾಕ್ಟರ್ ರೆಡ್ಡಿಸ್ ಇದೆ, ನಿಮಗೆ ಗೊತ್ತಿರ್ಬೋದು, ಡಾಕ್ಟರ್ ರೆಡ್ಡಿಸ್ ಬ್ರ್ಯಾಂಡ್. ಅದು ಮೊದಲು ಈ ರೀತಿ ಬರ್ತಿತ್ತು, ಇವಾಗ ಈ ರೀತಿ ಬರುತ್ತೆ. ಓಕೆನಾ. ಈ ಬಾಕ್ಸಲ್ಲಿ ಬೇರೆ ಏನಿದೆ ಅಂತ ನಾನು ತೋರಿಸ್ತೀನಿ ನಿಮಗೆ. ಒಂದು ಈ ರೀತಿ ಬರುತ್ತೆ, ಲೈಕ್ ಹಿಂಗೆ ಯೂಸ್ ಮಾಡೋದಲ್ಲ. ಇನ್ನೊಂದು ಸ್ಪ್ರೇ ಇದು ಬರುತ್ತೆ. ಓಕೆನಾ. ಮತ್ತೆ ಇದೇನೋ ಚೀಟಿದೆ. ಸೊ ನೀವು ಡೈಲಿ ಯೂಸ್ ಮಾಡಬೇಕು, ಡೈಲಿ 1 ತಿಂಗಳು ಅಂತ ಕೊಟ್ಟಿದ್ದಾರೆ. ಬಟ್ ನನಗೆ 1.5 ತಿಂಗಳೇನೋ ಯೂಸ್ ಮಾಡಿದ್ದೀನಿ. ಓಕೆನಾ. ಇನ್ನೊಂದಿದೆ ಖಾಲಿ, ಇದು ಹಾಕಿದ್ರೆ ಬಿಯರ್ಡ್ ಬರಲ್ಲ ನನ್ನ ಪ್ರಕಾರ. ಯಾಕೆಂದ್ರೆ ನಾನು ಇದು ಯೂಸ್ ಮಾಡ್ತಿದ್ದೆ, ಲೈಕ್ ಡರ್ಮಾ ರೋಲರ್ ಅಂತ, ನಿಮಗೆ ಗೊತ್ತಿರ್ಬೋದು. ಇದು ಆಲ್ಮೋಸ್ಟ್ ಆಗಿ ಎಲ್ಲ ಯೂಟ್ಯೂಬರ್ಸ್ ರೆಕಮೆಂಡ್ ಮಾಡ್ತಾರೆ, ಇದನ್ನು ಯೂಸ್ ಮಾಡಿ. ಕೆಲವರೆಲ್ಲ ಅಂತ ಹೇಳ್ತಾರೆ ಖಾಲಿ ಇದನ್ನು ಯೂಸ್ ಮಾಡಿ ಅಂತ ಹೇಳ್ತಾರೆ, ಕೆಲವರೆಲ್ಲ ಖಾಲಿ ಇದನ್ನು ಯೂಸ್ ಮಾಡಿ ಅಂತ ಹೇಳ್ತಾರೆ. ನಾನೇನು ಹೇಳ್ತಿದ್ದೀನಿ ಅಂದ್ರೆ ಎರಡನ್ನು ಯೂಸ್ ಮಾಡಿ, ಅವಾಗ ನಿಮಗೆ ಫಾಸ್ಟೆಸ್ಟ್ ರಿಸಲ್ಟ್ ಬರುತ್ತೆ. ಇನ್ನೊಂದು ಸೈಡ್ ಎಫೆಕ್ಟ್ ಬಗ್ಗೆ ನಾನು ಹೇಳ್ತೀನಿ. ಸೈಡ್ ಎಫೆಕ್ಟ್ ಅಂದ್ರೆ ಏನು, ನಿಮ್ಮ ಫೇಸ್ ಎಲ್ಲ ಹಾಳಾಗಲ್ಲ, ಬಟ್ ಸೈಡ್ ಎಫೆಕ್ಟ್ ಇದೆ, ಒಂಚೂರು ಸೈಡ್ ಎಫೆಕ್ಟ್ ಇದೆ. ಏನು ಸೈಡ್ ಎಫೆಕ್ಟ್ ಇದೆ ಅಂದ್ರೆ, ಹಾಕಿದ್ಮೇಲೆ ತುರ್ಸುತ್ತೆ ಸ್ವಲ್ಪ. ನಿಮಗೆ ಸ್ಟಾರ್ಟಿಂಗ್ ಮಾತ್ರ ಒಂದು 10-15 ಡೇಸ್ ತುರ್ಸುತ್ತೆ ಆಯ್ತಾ, ನಿಮಗೆ ಸ್ವಲ್ಪ. ಆದ್ಮೇಲೆ ನೀವು ಹಾಕಿದ್ಮೇಲೆ ತುರ್ಸಲ್ಲ, ಆದ್ಮೇಲೆ ನಿಮಗೆ ಅಂದ್ರೆ ಅಭ್ಯಾಸ ಆಗೋಗುತ್ತಲ್ಲ. ಸೊ ಇದೇ ನೀವು ಮಿನಾಕ್ಸಿಡಲ್ ಯೂಸ್ ಮಾಡ್ತೀರಾ, ಡರ್ಮಾ ರೋಲರ್ ಯೂಸ್ ಮಾಡ್ತೀರಾ. ಇನ್ನೊಂದು ನನ್ನ ಸಜೆಷನ್ ಏನಂದ್ರೆ, ನೀವು ಇವಾಗ ಇದನ್ನು ಡೈಲಿ ಯೂಸ್ ಮಾಡಬೇಕು. ಓಕೆನಾ. ಇದು ಮಾತ್ರ ಡೈಲಿ ಯೂಸ್ ಮಾಡ್ಬಿಟ್ಟು, ನಾನು ನಿಮಗೆ ಮೊದಲೇ ಹೇಳ್ತೀನಿ, ಇದು ನೀವು ವಾರಕ್ಕೆ 3 ಸಲ ಯೂಸ್ ಮಾಡಿ. ಓಕೆನಾ. ಬಿಯರ್ಡಿಗೆ. ಮತ್ತೆ ಇದನ್ನ ಡೈಲಿ ನೀವು ರಾತ್ರಿ ಮಲಗ್ತಿರಲ್ಲ, ಅವಾಗ ಸ್ವಲ್ಪ ಹಾಕೊಂಡು ಮಲಗಿ. ಓಕೆನಾ. ನಾನು ನಿಮ್ಗೆ ಹೆಂಗೆ ಯೂಸ್ ಮಾಡೋದಂತ ಹೇಳ್ತೀನಿ. ಇದು ಯೂಸ್ ಮಾಡಿ ನೆಕ್ಸ್ಟ್ ಇನ್ನೊಂದು ಶಿರಾಸನ ಮಾಡಿ. ಶಿರಾಸನ ಅಂದ್ರೆ ಆಲ್ಮೋಸ್ಟ್ ಆಗಿ ಗೊತ್ತಿರ್ಬೋದು, ತಲೆ ಕೆಳಗ್ ಮಾಡಿ ಕಾಲ್ ಮೇಲ್ ಮಾಡಿ ಮಲಗ್ತಾರಲ್ಲ, ಅವಾಗ ಏನಾಗತ್ತೆ, ಬ್ಲಡ್ ನಮ್ದು ಫುಲ್ ಬಾಡಿ ಬ್ಲಡ್ ಏನಿದೆ ಹೆಡ್ಡಿಗೆ ಬರುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ ಫುಲ್ ಹೆಡ್ ಇಲ್ಲಿ ಫೇಸ್ ಅಲ್ಲೆಲ್ಲ, ನಿಮ್ ಕಣ್ಣೆಲ್ಲ ಕೆಂಪಗಾಗತ್ತೆ ನೋಡಿ ಅದು. ಓಕೆನಾ. ಇವಾಗ ಯೂಸ್ ಮಾಡೋದು ಹೇಗಂತ ಹೇಳ್ಕೊಡ್ತೀನಿ. ಓಕೆನಾ. ನೀವು ರಾತ್ರಿ ಯೂಸ್ ಮಾಡೋ ಮುಂಚೆ ಇದನ್ನ ಬಿಸಿನೀರಲ್ಲಿ, ಡರ್ಮಾ ರೋಲರ್ನ ಬಿಸಿನೀರಲ್ಲಿ ಒಂದು 5-10 ಮಿನಿಟ್ಸ್ ಹಾಕಿ. ಓಕೆನಾ. 5-10 ಮಿನಿಟ್ಸ್ ಹಾಕಿ, ಅಂದ್ರೆ ನೀವು ಡೈಲಿ ಯೂಸ್ ಮಾಡ್ತಿರಲ್ಲ, ಅಲ್ಲ ವಾರಕ್ಕೆ 3 ಸಲ ಯೂಸ್ ಮಾಡ್ತಿರಲ್ಲ, ಸೊ ಯೂಸ್ ಮಾಡೋ ಮುಂಚೆ ಬಿಸಿನೀರಲ್ಲಿ ಇಟ್ಟಿರಿ. ಒಂದು 10 ಮಿನಿಟ್ಸ್ ಆದ್ಮೇಲೆ ತೆಗೆದು ವಾಶ್ ಮಾಡಿ. ಜಸ್ಟ್ ಹಿಂಗೆ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಸೊ ನಿಮ್ಗೆ ಕಾಣ್ತಿರ್ಬೋದು, ಹಿಂಗೆ ಬಿಯರ್ಡ್ ಇರುತ್ತಲ್ಲ, 1 2 3 1 2 3 1 2 3. ಓಕೆನಾ. ಒಂದು ಡೈರೆಕ್ಷನಲ್ಲಿ ಈ ರೀತಿ ಕೆಳಗೆ, ಮತ್ತೆ ಈ ರೀತಿ ನಿಮಗೆ ಯಾವ ಡೈರೆಕ್ಷನಲ್ಲಿ ಬೇಕೋ ಆ ಡೈರೆಕ್ಷನಲ್ಲಿ ಮಾಡಿ. ಓಕೆನಾ.
ಒಂದು ಈ ಕಡೆ ಒಂದು 5 ಮಿನಿಟ್ಸ್, ಈ ಕಡೆ ಒಂದು 5 ಮಿನಿಟ್ಸ್ ಮಾಡಿ, ಓಕೆನಾ. ಆದಮೇಲೆ ಇದು ಯೂಸ್ ಮಾಡಿದ್ಮೇಲೆ ಜಸ್ಟ್ ಈ ಆಯಿಲನ್ನು ತೆಗೆದು ಜಸ್ಟ್ ನಿಮಗೆ ನಿಮಗೆ ಇದರಲ್ಲೇ ಕೊಟ್ಟಿರ್ತಾರೆ ಆಯಿತಾ ಹೆಂಗೆ ಯೂಸ್ ಮಾಡೋದಂತ. ಸೊ ಎಷ್ಟು ನಿಮಗೆ ಇದರಲ್ಲಿ ಒಂದು 0.50 ml ತೊಗೊಂಡು ಜಸ್ಟ್ ಹೀಗೆ ಸ್ವಲ್ಪ 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 ಆಯಿಲ್ ಬಿಡ್ತಾ ಹೋಗಿ ಇಲ್ಲಿ ಕೂಡ, ಓಕೆನಾ. ಇಲ್ಲಿ ಆಯಿಲ್ ಸ್ಪ್ರೆಡ್ ಮಾಡಿ ಫುಲ್ಲು. ಯೂಸ್ ಮಾಡಿದ್ಮೇಲೆ ಒಂದ್ಸಲ ಶಿರಾಸನ ಮಾಡಿ, ಓಕೆನಾ. ಆದಮೇಲೆ ಮಲಗಿಬೇಕಾದ್ರೆ ಬೆಳಿಗ್ಗೆ ಎದ್ದಾದ್ಮೇಲೆ ಫೇಸ್ ವಾಶ್ ಮಾಡಿ, ಓಕೆನಾ. ಇಷ್ಟೇ ಸಿಂಪಲ್. ಇದು ನೀವು 1 ತಿಂಗಳು ಮಾಡಿದ್ರೆ ನಿಮಗೆ ಡೆಫಿನೆಟ್ಲಿ ಆಗಿ ರಿಸಲ್ಟ್ ಸಿಗುತ್ತೆ. ನಾನು ನಿಮ್ಗೆ ಇನ್ನೊಂದು ಹೇಳ್ತೀನಿ ಏನಂದ್ರೆ, ಇವಾಗ ಡೈಲಿ ಯೂಸ್ ಮಾಡ್ತೀರಾ, 2 ತಿಂಗಳು ಯೂಸ್ ಮಾಡ್ತೀರಾ, 2 ತಿಂಗಳು ಯೂಸ್ ಮಾಡಿದ್ಮೇಲೆ ನಿಮ್ಗೆ ರಿಸಲ್ಟ್ ಗೊತ್ತಾಗುತ್ತೆ. ಆದ್ಮೇಲೆ ಆ ರಿಸಲ್ಟ್ ಬಂತು ಅಂತ ಬಿಡ್ಲಿಕ್ಕೆ ಹೋಗಬೇಡಿ. ಯೂಸ್ ಮಾಡಿ ಒಂದು 6 ಮಂತಿಂದ 1 year ತನಕ ಯೂಸ್ ಮಾಡಿ, ಸ್ವಲ್ಪ 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 ಒಳ್ಳೆ ರಿಸಲ್ಟ್. ಈಗ 2 ತಿಂಗಳಲ್ಲಿ ನಿಮಗೆ ರಿಸಲ್ಟ್ ಸಿಗುತ್ತೆ, ಬಟ್ ಇನ್ನೂ ಬೆಸ್ಟ್ ರಿಸಲ್ಟ್ ಬೇಕು ಅಂದರೆ ನೀವು ಒಂದು 1 year ತನಕ ಯೂಸ್ ಮಾಡಿ ಆಯ್ತಾ, ಸೂಪರ್ ರಿಸಲ್ಟ್ ಸಿಗುತ್ತೆ. ಇವಾಗ ನಾನು ಹೇಳೋದನ್ನು ನೀವು ನಂಬದಿದ್ರೆ ಪರವಾಗಿಲ್ಲ, ನಾನು ಇದನ್ನು ಇವಾಗ 1-2 ತಿಂಗಳು ಯೂಸ್ ಮಾಡಿ ನಿಮಗೆ ರಿಸಲ್ಟ್ ನಾನು ತೋರಿಸ್ತೀನಿ. ಸೊ ನೆಕ್ಸ್ಟ್ ನಾನು 1 ಮಂತ್ 2 ಮಂತ್ ಆದ್ಮೇಲೆ ಮತ್ತೆ ವಿಡಿಯೋ ಮಾಡ್ತೀನಿ. ಅವಾಗ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಗ್ರೋತ್ ಆಗಿದೆ, ಯಾವ ರೀತಿ ಅಂದರೆ ಬಿಯರ್ಡಲ್ಲಿ ಇಲ್ಲಿ ಹೇರಲ್ಲಿ ಯಾವ ರೀತಿ ರಿಸಲ್ಟ್ ಇದೆ ಅಂತ ಗೊತ್ತಾಗುತ್ತೆ. ಈ ವ್ಲಾಗ್ ಇಲ್ಲಿಗೆ ಮುಗಿಸುವ, ಇಷ್ಟೇ ನಂದು ಹೇಳಿಕ್ಕಿದ್ದಿದ್ದು ಪಾಯಿಂಟು. ಸೊ ಅಷ್ಟೇ, ವ್ಲಾಗ್ ಇಷ್ಟೇ. ಯಾರಿಗೆಲ್ಲ ವ್ಲಾಗ್ ಇಷ್ಟ ಆಯಿತು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮ್ಮ ಫ್ರೆಂಡಿಗೆ ಯಾರಿಗಾದರೂ ಶೇರ್ ಮಾಡೋದಾದರೆ ಶೇರ್ ಮಾಡಿ. ಯಾರಿಗೆ ಬಿಯರ್ಡ್ ಬೇಕು, ಮಚಾ ನಂಗೆ ಬಿಯರ್ಡೇ ಬೆಳೀತಿಲ್ಲ ಮಚಾ ಅಂತ ಹೇಳ್ತಿರ್ತಾರಲ್ಲ, ಅವ್ರಿಗೆ ಶೇರ್ ಮಾಡಿ, ಅವ್ರಿಗೆ ಯೂಸ್ ಆಗುತ್ತೆ, ಡೆಫಿನೆಟ್ಲಿ ಯೂಸ್ ಆಗುತ್ತೆ, ಓಕೆನಾ. ನಾನು ನಿಮಗೆ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿ ತನಕ ಬಾಯ್ ಬಾಯ್.